ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ ಮುಂಗಾರು ಬೆಳೆಗಳು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೂ ನಿರಂತರ ಮಳೆಗೆ ಹೆಸರು, ಮೆಕ್ಕೆಜೋಳ, ತೊಗರಿ, ಸೂರ್ಯಕಾಂತಿ, ಶೇಂಗಾ ಸೇರಿ ಇತರೆ ಬೆಳೆಗಳು ಹಾಳಾಗಿರುವ ಬೆಳೆ ಪರಿಹಾರ ಕೊಡಲು ರೈತರು ಟಿವಿ ಪತ್ರಿಕಾ ಮಾಧ್ಯಮಕ್ಕೆ ಆಗ್ರಹಿಸಿದ ಹಿನ್ನೆಲೆ ರಾಜ್ಯದ ಮೊದಲನೇ ಬಾರಿಗೆ ಟಿವಿ ಮಾಧ್ಯಮ ಗಮನಿಸಿದ ಗದಗ ಜಿಲ್ಲೆ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಬೆಳೆ ಹಾಳಾದ ರೈತರ ಜಮೀನಿಗೆ ಭೇಟಿ ಕೊಟ್ಟು ಬೆಳೆ ಸಮೀಕ್ಷೆ ಮಾಡಿ ಹಾಳಾದ ಬೆಳೆಗೆ ಪರಿಹಾರ ಕೊಡುವ ಕೆಲಸ ಮಾಡಿದ್ರು ಕೂಡ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಿಗೆ ಏನು ಮಾಡಿದ್ದಾರೆ? ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಏನು ಮಾಡ್ತಾ ಇದ್ದಾರೆ? ಬೆಳೆ ಹಾಳಾದ ರೈತರ ಜಮೀನಿಗೆ ಭೇಟಿ ಕೊಟ್ಟು ಹಾಳಾದ ಬೆಳೆ ಸಮೀಕ್ಷೆ ಮಾಡಲು ಮುಂದಾಗಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸಹ ಬೆಳೆ ಸಮೀಕ್ಷೆ ಮಾಡಲು ಮುಂದಾಗಲಿಲ್ಲ. ಇನ್ನಾದ್ರೂ ಕಾಲ ಮಿಂಚಿಲ್ಲ. ಮುಂಗಾರು ಬೆಳೆ ಹಾಳಾದ ಕೊಪ್ಪಳ ಜಿಲ್ಲಾದ್ಯಂತ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 30 ರಿಂದ 35 ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು. ಜೊತೆಗೆ ಸರ್ಕಾರ ಮುಂಗಾರು ಇತರೆ ಬೆಳೆಗೆ ಬೆಂಬಲ ಬೆಲೆ ಆದೇಶಿಸಿರುವ ಹೆಸರು ಬೆಂಬಲ ಬೆಲೆ ಜೊತೆಗೆ ಮೆಕ್ಕೆಜೋಳ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಸರ್ಕಾರ ಮುಂದಾಗಬೇಕು. 1 ಕ್ವಿಂಟಲ್ ಮೆಕ್ಕೆಜೋಳಕ್ಕೆ 4,550 ರೂಪಾಯಿ ದರ ನಿಗದಿಪಡಿಸಿ ಒಬ್ಬ ರೈತನಿಂದ 30 ರಿಂದ 35 ಕ್ವಿಂಟಲ್ ಮೆಕ್ಕೆಜೋಳವನ್ನು 12 ದಿನದಲ್ಲಿ ಎಲ್ಲಾ ಬೆಳೆಯನ್ನ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರದಲ್ಲಿ ಖರೀದಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಡೂರ ಇವರ ನೇತೃತ್ವದಲ್ಲಿ ಕೊಕ್ಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರೇಟ್ ತಹಸೀಲ್ದಾರ್ ಅವರು ಆದ ಮುರಳೀಧರ್ ಕುಲಕರ್ಣಿ ಇವರ ಮೂಲಕ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಅವರಿಗೆ ಹಾಗೂ ಕೊಪ್ಪಳ ಜಿಲ್ಲಾಧಿಕಾರಿಗಳು ಆದ ಸುರೇಶ್ ಹಿಟ್ನಾಳ್ ಅವರಿಗೆ ಈ ಮನವಿ ಪತ್ರ ಸಲ್ಲಿಸಲಾಗಿದೆ. ಈ ಮನವಿ ಪತ್ರ ಸ್ವೀಕರಿಸಿದ ಮುರಳೀಧರ್ ಕುಲಕರ್ಣಿ ಅವರು ನಿಮ್ಮ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಜಿಲ್ಲೆದ ಏನು ರಾಜ್ಯಾದ್ಯಂತ ಬೆಳೆ ಪೂರ್ಣ ಹಾಳಾಗ್ಯವು. ಇವತ್ತಿನವರೆಗೆ ಆದ್ರೂ ಇಲ್ಲೇ ಪಕ್ಕದ ಜಿಲ್ಲೆದ ಗದಗ ಜಿಲ್ಲೆದಾಗ ಎಚ್.ಕೆ. ಪಾಟೀಲ್ರು ಒಂದು ಸರ್ವೆ ಕಾರ್ಯ ಮಾಡಿ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರ ಕೊಡೋಂತ ವ್ಯವಸ್ಥೆ ಮಾಡಾಕತ್ತಾರೆ. ನಮ್ಮ ಜಿಲ್ಲೆದಾಗ ಕೊಪ್ಪಳ ಜಿಲ್ಲೆದಾಗ ಇವತ್ತಿನವರೆಗೆ ಅದ್ರ ಸರ್ವೆ ಮಾಡಿಲ್ಲ, ಬೆಳೆ ಪರಿಹಾರ ಕೊಟ್ಟಿಲ್ಲ. ಸರಿಯಾಗಿ ಅದನ್ನು ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡ್ಯಾರ. ಎಲ್ಲ ಕಾಳು ಹೋಗಿದ ಮೇಲೆ ಘೋಷಣೆ ಮಾಡ್ಯಾರ. ಅದನ್ನ ಸಚಿವ ಶೀಘ್ರದಲ್ಲಿ ಈಗ ಅದನ್ನ ಸದ್ಯಕ್ಕೆ ಈಗ ನಾಳೆ ಅಥವಾ ನಾಡ್ದ ತಗೋಣಂತ ವಿಚಾರ ಮಾಡ್ಬೇಕು. ಅದ್ರ ಜೊತೆಲಿ ಮೆಕ್ಕೆಜೋಳದ್ದು ಒಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು. ಉಳಿಕೆದು ಏನಾಗಿತ್ತಂದ್ರೆ ಈಗ ಆಲ್ರೆಡಿ ಮೆಕ್ಕೆಜೋಳ ಬೆಳೆ ಇದ್ದೊತ್ನಾಗ ಇವರು ಬೆಂಬಲ ಬೆಲೆ ತೆರೆಯಾಗಲ್ಲ. ಬೆಳೆ ಹೋದ್ಮೇಲೆ ಬೆಲೆ ಒಂದು ಖರೀದಿ ಕೇಂದ್ರನ ಆರಂಭ ಮಾಡ್ತಾರೆ. ಅದನ್ನು ಕೂಡ ಇವತ್ತು ಏನು ಈ ಶೀಘ್ರದಲ್ಲಿನ ಈಗ ಅದನ್ನ ಒಂದು 2 ದಿನದಾಗ ಒಂದು ಮೆಕ್ಕೆಜೋಳದ ಪ್ರಾರಂಭ ಮಾಡಬೇಕು, ಹೆಸರಿಂದ ಪ್ರಾರಂಭ ಮಾಡ್ಬೇಕು. ಅಂದಾಗ ಮಾತ್ರ ಬೆಳಿಗ್ಗೆ ರೇಟ್ ಅಲ್ಪ ಉಳಿದ ಬೆಳಿಗ್ಯಾರ ಎಲ್ಲೇ ಒಂದು ರೈತರಿಗೆ ಲಾಭ ಆಕೈತಿ. ಮತ್ತೆ ಆಮೇಲೆ ಅದ್ರ ಜೊತೆಯಲ್ಲಿ ಪರಿಹಾರ ಅಂತೂ ಕೊಟ್ಟಿಲ್ಲ. ಇವತ್ತು ತಂಗಡಿಗೆ ಸಾಹೇಬ್ರನ್ನು ಇವತ್ತು ಅದರ ನಮ್ಮ ಲೋಕಲ್ ಶಾಸಕರು ಬಸವರಾಜ ರಾಯರೆಡ್ಡಿ ಅವರು ಹೋದ್ರೆ ಅವ್ರು ಏನೈತಿ ಇವತ್ತು ಅಧಿಕಾರಿಗಳಿಗೆ ಹೇಳಿ ಒಂದು ಸರ್ವೆ ಕಾರ್ಯ ಮಾಡ್ಸಂತ ವಿಚಾರನ ಮಾಡಿಲ್ಲ. ಅವರು ಇವತ್ತು ಇನ್ನ ಅದ್ರ ಕಾಲು ಮಿಂಚಿಲ್ಲ. ಈಗ ಒಂದು ಮುಖ್ಯಮಂತ್ರಿ ಜೊತೆ ಮಾತಾಡಿ ಸರ್ವೆ ಕಾರ್ಯ ಮಾಡಿ ಅಧಿಕಾರಿಗೆ ಹೇಳಿ ಆ ಬೆಳೆ ಪರಿಹಾರ ಕೊಡಂತ ಎಕರೆಕ ಎಷ್ಟೋ ಒಂದು 25 ರಿಂದ 30 ಸಾವಿರ ರೂಪಾಯಿನ ಕೊಡಂತ ವ್ಯವಸ್ಥೆ ಆಗ್ಬೇಕು. ಆದ್ರೆ ಈ ರೈತರು ಎಷ್ಟು ಉಳಿತಾರ? ಎಲ್ಲೇ ಆಲ್ರೆಡಿ ಸಾಲ ಸೋಲ ಮಾಡಿ ಹಾಳಾಗ್ಯಾರ. ಇನ್ನು ಎಷ್ಟೋ ಸಲ ಬೆಳೆ ಹಾಳಾಗ್ಯಾರ. ಅದನ್ನ ಶೀಘ್ರದಲ್ಲಿ ಅವ್ರ ಬರಪ್ಪ ಇದೇನೈತಿ ಸದ್ಯಕ್ಕೆ ನಮ್ಗೆ ಬೆಳೆ ಪರಿಹಾರ ಕೊಡ್ಬೇಕು. ಅದ್ರ ಜೊತೆಗೆ ಮೆಕ್ಕೆಜೋಳ, ಹೆಸರು ಏನದವು ಅವನ್ನ ಬೆಂಬಲ ಬೆಲೆನ 2 ದಿನದ ತೆರೆದು ಎಲ್ಲಾ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕುಳೂರಾದ ನಾವು ನಮ್ಮ ತಹಸೀಲ್ದಾರ್ ಮೂಲಕ ನಾವು ಏನು ಇವತ್ತು ಮಾನ್ಯ ಪಾಟೀಲ ಇವತ್ತು ಸಕ್ಕರೆ ಮಾರುಕಟ್ಟೆ ಸಚಿವರಿಗೆ ಇದು ಮಾಡಿವಿ. ಅದ್ರ ಜೊತೆಯಲ್ಲಿ ಬೆಳೆ ಪರಿಹಾರ ಜಿಲ್ಲಾಧಿಕಾರಿಗಳಿಗೂ ಒಂದು ಬರ್ದಿವಿ. ಆ ಬೆಳೆ ಪರಿಹಾರ ಕೊಡಕ ಆಮೇಲೆ ಇನ್ನೊಂದ್ ಏನೈತಪ್ಪ ಅಂತಂದ್ರೆ ಸ್ಪಾಟ್ ಚೇಂಜ್ ಆಗ್ಯಾವ. ಏನಂತಂದ್ರೆ ಇನ್ನೊಂದು ಹೊಲ್ದಾಗ ಹೋಗಿ ಇನ್ನೊಂದು ಹೊಲ ತೋರ್ಸಾಕತ್ತೈತಿ. ನಾವು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ರಾಜ್ಯ ಸರ್ಕಾರಕ್ಕೆ ಬರ್ದಿವಿ. ಏನು ಕಂದಾಯ ನಮ್ ಇಷ್ಟು 3 ಅರ್ಜಿನೂ ನಮ್ಮ ಇವರು ತಹಸೀಲ್ದಾರ್ ಮೂಲಕ ನಾವು ಅವ್ರಿಗೆ ಒಂದು ಮನವಿ ಪತ್ರ ಬರ್ದಿವಿ. ನಮ್ಮ ತಹಸೀಲ್ದಾರ್ ಸಾಹೇಬ್ರು ನಮ್ಗೇನು ಗ್ರೇಡ್ 2 ತಹಸೀಲ್ದಾರ್ ಅದಾರ ಅವ್ರು ನಮ್ಗೆ ಈ ವಿಚಾರ ಬಗ್ಗೆ ಇವ್ರು ಏನು ಸರ್ಕಾರ ಕೊರತೆ ಕಳಿಸ್ತಾರ, ಇವ್ರು ಎಲ್ಲಿ ಕಳಿಸ್ತಾರ ಅವ್ರು 4 ಮಾತಾಡ್ಬೇಕಂತಂದು ಈ ಮೂಲಕ ನಾನು ಅವ್ರ ಜೊತೆ ಮನವಿ ಮಾಡ್ಕೊಂತೀನಿ. ಈಗ ತಾವು ಸಲ್ಲಿಸಿದ ಮನವಿ ಪತ್ರ ಮಾನ್ಯ ಕಬ್ಬು ಅಭಿವೃದ್ಧಿ ಸಕ್ಕರೆ ನಿರ್ದೇಶನಾಲಯ ಕೃಷಿ ಮಾರುಕಟ್ಟೆ ಇಲಾಖೆ ಇವರಿಗದ. ಇನ್ನೊಂದು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಇವರಿಗದ. ಇನ್ನೊಂದು ಕೃಷ್ಣ ಬೈರೇಗೌಡ ಸರ್ ಮಾನ್ಯ
ಕಂದಾಯ ಸಚಿವರು ಮಾನ್ಯ ಕಂದಾಯ ಸಚಿವರಿಗೆ ಬರೆದಿದ್ದಿದೆ. ಈ ಎಲ್ಲಾ ಮನವಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಿಂದೆ ರವಾನಿಸಲಾಗುವುದು. ಈ ಭಾಗದ ಕುಕನೂರು ಯಲಬುರ್ಗಾ ತಾಲೂಕಿನ ರೈತರ ಜಮೀನು ಸ್ಪಾಟ್ ಚೇಂಜ್ ಆಗಿರುವ ಹಿನ್ನೆಲೆ ರೈತರ ಜಮೀನಿನ ಸರ್ವೆ ನಂಬರಿನ ಪಹಣಿಯನ್ನ ರೈತರು ಉಳುಮೆ ಮಾಡುವಂತಹ ಜಮೀನಿನಲ್ಲಿ ಜಿಪಿಎಸ್ ತೋರಿಸುವಂತೆ ಜಮೀನನ್ನ ಪೋಡಿ ಮಾಡಿ ರೈತರಿಗೆ ಹೊಸ ನಕಾಶೆ ಸೃಷ್ಟಿ ಮಾಡಿಕೊಡುವಂತೆ ಸಂಬಂಧಿಸಿದ ಸಚಿವರಿಗೆ ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಈ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಪದ ಅಧಿಕಾರಿಗಳು ಆದ ಶಿವಪ್ಪ ಕೆಂಪೋಡಿ, ಬಸವರಾಜ ರಾಜೂರು, ಶರಣಪ್ಪ ಕಲ್ಲೂರ್, ಮಾರುತಿ ದ್ಯಾಂಪುರ, ಬಸವರಾಜ ಹೂಗೂರ, ಸಿದ್ದಪ್ಪ ತಳಬಾಳ್, ಶಕಪ್ಪ ಕುಡಗುಂಟಿ, ತಿಲಕ ಮರಿಯಪ್ಪ ತಳವಾರ ಮತ್ತಿತರರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಕೊಪ್ಪಳ, ಎಲ್ಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.